ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಸಿಂಪಲ್ ಆಗೊಂದು ಮಾವಿನಕಾಯಿ ರಸಂನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಅದ್ಭುತವಾದ ರುಚಿ ಕೊಡುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಮಾವಿನಕಾಯಿನ ನೀಟಾಗಿ ತೊಳೆದಿದ್ದೀನಿ. ಇದರಲ್ಲಿ ಅರ್ಧ ಮಾತ್ರ ನಾನು ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ, ನೀರು ಬಿಸಿ ಆದಮೇಲೆ ಕಟ್ ಮಾಡಿರೋ ಅಂತಹ ಮಾವಿನಕಾಯಿ ಪೀಸ್ಗಳನ್ನ ಹಾಕಿದ್ದೀನಿ. 2-3 ಟೊಮೆಟೊನ ಈ ರೀತಿ ಅರ್ಧ ಕಟ್ ಮಾಡಿ ಹಾಕಿದ್ದೀನಿ. ಇದು ಬೇಯೋಷ್ಟರಲ್ಲಿ ನಾವು ರಸಮ್ಗೆ ಬೇಕಾಗಿರೋ ಅಂತಹ ಮಸಾಲೆನ ರುಬ್ಕೊಂಡು ಬರೋಣ. ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಜೀರಿಗೆ, 10-12 ಎಸಳಷ್ಟು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ. ಇದನ್ನು ನೀರು ಹಾಕ್ತಾನೆ ಈ ರೀತಿ ತರ್ತರಿಯಾಗಿ ರುಬ್ಕೊಂಡು ಬರೋಣ. ಆನು ಆಫು ಮಾಡಿದ್ರೆ ಈ ರೀತಿ ತರ್ತರಿಯಾಗಿ ಸಿಗುತ್ತೆ ನಮಗೆ. ಇಲ್ಲಾಂದರೆ ಕುಟಾಣಿಲಿ ಕುಟ್ಕೊಂಡ್ರೆ ಒಳ್ಳೆಯದು. ಇವಾಗ ನೋಡಿ, ಇದು ಮಾವಿನಕಾಯಿನೂ ಮತ್ತು ಟೊಮೆಟೊ ಬೆಂದಿದೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೀರು ಹಾಕ್ತಾನೆ ರುಬ್ಕೊಂಡು ಬರೋಣ. ನಿಮಗೆ ನೀರು ಹಾಕಬೇಕು ಅಂತ ಅಂದರೆ ನೀರು ಹಾಕ್ಬಿಟ್ಟು ರುಬ್ಬಿ ಏನೂ ಆಗೋಲ್ಲ. ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ ಯಾವ ರೀತಿ ರುಬ್ಬಿದ್ದೀನಿ ಅಂತ. ಅದನ್ನು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿತ್ತು ಸ್ಮೆಲ್ಲು. ಇವಾಗ ನಾವು ರಸಮ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ 2 ಎಸಳಷ್ಟು ಕರಿಬೇವನ್ನ ಸೇರಿಸಿದ್ದೀನಿ. ಒಂದು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇದು ಒಗ್ಗರಣೆಗೆ. ಇವಾಗ ನಾನು ಹಿಂಗನ್ನು ಸೇರಿಸಿದ್ದೀನಿ ಫ್ರೆಂಡ್ಸ್. ಹಿಂಗನ್ನು ಸೇರಿಸೋದ್ರಿಂದ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಇವಾಗ ನಾವು ರುಬ್ಬಿರೋ ಅಂತಹ ಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ಈ ರೀತಿ ಒಂದು 30 ಸೆಕೆಂಡ್ಗಳ ಕಾಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಅದು ಹುರಿದಾದ್ಮೇಲೆ ಮಾವಿನಕಾಯಿ ಪೇಸ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ 30 ಸೆಕೆಂಡ್ಗಳ ಕಾಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇನ್ನು ಯಾವುದೇ ಪುಡಿನ ನಾನು ಹಾಕಿ ಮಾಡ್ತಾಯಿಲ್ಲ. ಇಷ್ಟರಲ್ಲೇ ಸಖತ್ತಾಗಿರೋ ರಸಮ್ ರೆಡಿ ಆಯಿತು. ತುಂಬಾ ಅದ್ಭುತವಾದ ರುಚಿ ಕೊಟ್ಟಿತ್ತು. ಇವಾಗ ಅದೇ ಮಾವಿನಕಾಯಿನೂ ಮತ್ತು ಟೊಮೆಟೊನ ಬೇಯಿಸ್ಕೊಂಡಿರ್ತೀವಲ್ಲ, ಆ ನೀರನ್ನು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನ ಹಾಕ್ಕೋಬೋದು. ಖಾರ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಇಲ್ಲಾಂದರೆ ಖಾರದ ಪುಡಿ ಹಾಕ್ಕೋಬೋದು. ತುಂಬಾ ಅದ್ಭುತವಾದ ರುಚಿ ಕೊಡುತ್ತೆ. ಈ ಸಮ್ಮರ್ ಸೀಸನ್ಗೆ ಮಾವಿನಕಾಯಿ ಸ್ಪೆಷಲ್ ಮಾವಿನಕಾಯಿ ರಸಮ್ನ ಮಾಡಿ ತೋರಿಸಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಇನ್ನೊಂದು ಕೇಳಬೇಕು. ನೆನ್ನೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ನೆನ್ನೆ ವಿಡಿಯೋ ಥರನೇ ನಾನು ವಿಡಿಯೋ ಕಂಟಿನ್ಯೂ ಮಾಡಲಾ ಅಥವಾ ಕುಕ್ಕಿಂಗ್ ವಿಡಿಯೋನೇ ಕಂಟಿನ್ಯೂ ಮಾಡಲಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಒಂದೇ ಒಂದು ಕಮೆಂಟ್ ಮಾಡಿ ನನಗೆ. ನಾನು ಯಾವ ರೀತಿ ಮಾಡಬೇಕು, ನಿಮಗೆ ನಾನು ರೀಚ್ ಆಗ್ತಿದ್ದೀನಾ, ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆಗ್ತಿದೆಯಾ ಅಂತ ನನಗೂ ಗೊತ್ತಾಗಬೇಕಲ್ವ. ಅದಕ್ಕೆ ನಾನು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಡಿ. ಈ ಮಾವಿನಕಾಯಿ ರಸಮ್ನ ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.